ದಿನ ಏನದು ಅದ್ರಲ್ಲ ನೋಡ್ತಿದ್ದೀರಾ. ಎಸ್, ಗ್ಯಾಪ್ ಫೈಂಡ್ ಔಟ್ ಮಾಡೋದೇ ನಮ್ ಕೆಲ್ಸ. ಬೈಕರ್ಸ್ ಕೆಲ್ಸ ಯಾವಾಗಿದ್ರು ಗ್ಯಾಪ್ ಫೈಂಡ್ ಔಟ್ ಮಾಡೋದೇ. ಸೊ ಗೈಸ್, ಒಂದ್ ಸ್ಮಾಲ್ ಡೈವರ್ಷನ್ ತಗೋಬಾರ್ದು ಅಂತ ಸ್ಟ್ರೈಟ್ ಆಗಿ ಬಂದೆ. ಒಬ್ರಿಗೆ ಯಾರಿಗೋ ಕೇಳ್ಕೊಂಡ್ ಬಂದೆ, ಹೆಂಗೆ ಅವಾಗ್ಲೇ ಬಂದಲ್ಲ ಅದೇ ತರ. ಅವ್ರು ಹೋಗ್ಬೋದು ಅಂತ. ಸೊ ರೋಡ್ ನೋಡಿದ್ರೆ ಈ ತರ ಇದೆ, ಮಂಡೋಡು. ಅಲ್ಲಿಂದ ಮತ್ತೆ ಚೆನ್ನಾಗಿದೆ ಅಲ್ಲಿಂದ. ಸೊ ಲೆಟ್ಸ್ ಸಿ. ಹೋಗುತ್ತೆ, ಏನಿಲ್ಲ, ಆಫ್ ರೋಡಿಂಗ್ ಆಗುತ್ತೆ ಅಷ್ಟೇ. ನೋಡೋಣ. ಇಲ್ಲ ಅಂದ್ರೆ ಆ ಕಡೆ ಹೋಗಿದ್ರೆ ಸಖತ್ ರೋಡ್ ಅಂತೂ, ಜಲ್ಲಿ ರೋಡ್ ಗೊತ್ತಲ್ಲ ನಿಮಗೆ ಯಾವ ತರ ಇರುತ್ತೆ ಅಂತ. ಹೋಗಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ರೋಡಲ್ಲೇ ಬಂದೆ. ಸ್ವಲ್ಪ ಇದ್ರೆ ಪರವಾಗಿಲ್ಲ ಅಂತೇಳಿ ಬಂದಿದ್ದು. ಸೊ ಹಿಂಗೋಗಿ ಮೇಲ್ ಹತ್ತಂಗಿಲ್ಲ, ಕೆಳಗೆ ಹೋಗ್ಬೇಕು. ಸೊ ಲೆಟ್ಸ್ ಗೋ. ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ. ಸೊ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇವಾಗ ಬಂದಿದೆ. ಒಬ್ಬ ಜಾರ್ತಾ ಇದೆ. ನಾನ್ ಡ್ರೈವಿಂಗ್ ಮೇಲೆ ಫೋಕಸ್ ಮಾಡ್ಬೇಕು. ಹೆಲ್ಮೆಟ್ ಒಂದು ತಗೋಬೇಕಿತ್ತು, ರಿಗ್ರೆಟ್ ಆಗ್ತಾ ಇದೀನಿ. ಬಟ್ ಏನ್ ಮಾಡೋಣ, ಪರಿಸ್ಥಿತಿಗಳೆಲ್ಲ ಚೆನ್ನಾಗಿಲ್ಲ. ಸೊ ಹೆಲ್ಮೆಟ್ ತಗೊಳಕ್ ಆಗ್ಲಿಲ್ಲ. ಇಲ್ಲ ಅಂದಿದ್ರೆ ಆರಾಮ್ಸೆ ಹೋಗ್ಬಿಡ್ತಿದೆ. ಕಾನ್ಫಿಡೆನ್ಸ್ ಬರ್ತಿಲ್ಲ. ಮುಂದೆ ಫೋನ್ ಇಟ್ಟಾಗ ಹೈ ಸ್ಪೀಡಿಂಗ್ ಹೋಗೋಣ ಅಂದ್ರೂ ಆಗ್ತಿಲ್ಲ. ಆದ್ರೂ ಟ್ರೈ ಮಾಡ್ತಾ ಇದೀನಿ, ಹೋಗ್ತಾ ಇದೀನಿ. ಬಟ್ ಏನ್ ಗೊತ್ತಾ, ಇವಾಗ ಇನ್ನೊಂದು ಮೇಜರ್ ಪ್ರಾಬ್ಲಮ್. ಹೈ ಸ್ಪೀಡ್ ಹೋದ್ಮೇಲೆ ಬಿಡ್ತೀನಲ್ಲ, ಫುಲ್ ಎರಡು ಕೈ ಬಿಟ್ರೆ ಫುಲ್ ವಾಬಲ್ ಆಗ್ತಾ ಇದೆ. ಹಿಂಗಿಂಗೆ ನಿಮಗ್ ಬೇಕಾದ್ರೆ ಆಮೇಲೆ ಯಾವಾಗಾದ್ರೂ ತೋರಿಸ್ತೀನಿ. ಫುಲ್ ವಾಬಲ್ ಆಗ್ತಾ ಇದೆ. ಸೊ ಇಲ್ಲಿಂದ ಹಂಗೋಗ್ಬೇಕನ್ಸುತ್ತೆ. ಹಿಂಗ್ ಬರ್ತೀವಿ ನಾವು. ಸೊ ಲೆಟ್ಸ್ ಗೋ ಫ್ರಮ್ ದಿಸ್ ಸೈಡ್. ಹೋಗ್ಬೋದಾ? ಇಲ್ಲಿ ಗ್ಯಾಪ್ ಅಲ್ಲಿ ಮುಗಿಸ್ಬೋದು. ಎಸ್, ಗ್ಯಾಪ್ ಫೈಂಡ್ ಔಟ್ ಮಾಡೋದೇ ನಮ್ ಕೆಲ್ಸ. ಬೈಕರ್ಸ್ ಕೆಲ್ಸ ಯಾವಾಗಿದ್ರು ಗ್ಯಾಪ್ ಫೈಂಡ್ ಔಟ್ ಮಾಡೋದೇ. ಸೊ ಅದೇ ವಾಬಲ್ ಸಖತ್ ಆಗ್ತಾ ಇದೆ. ವಾಬಲ್ ಆಗೋದೊಂದೇ ಅಲ್ಲ, ಮತ್ತೆ ರೈಟಿಗೆ ಹೋಗ್ತಾ ಇದೆ. ಕೈ ಬಿಟ್ರೆ ಎಲ್ರದ್ದು ಸ್ಟ್ರೈಟ್ ಹೋಗುತ್ತಲ್ಲ, ಇದು ರೈಟಿಗೆ ಹೋಗ್ತಾ ಇದೆ. ಸೊ ಏನೋ ದೊಡ್ಡ ಪ್ರಾಬ್ಲಮ್ ಇದ್ದಂಗಿದೆ. ನಾನ್ ಮೊನ್ನೆ ಎಲ್ಲ ಸರ್ವಿಸಿಗೆಲ್ಲ ತಗೊಂಡೋಗಿದ್ದೆ. ಸರ್ವಿಸ್ ಅಂದ್ರೆ ಅದೇ ಸ್ಟೀರಿಂಗ್ ರೈಟಿಗೆ ಟಿಲ್ಟ್ ಇತ್ತಲ್ಲ, ಅದನ್ನೇ ತೋರ್ಸ್ಕೊಂಡ್ ಬಂದೆ. ಅವಾಗಿಂದ ಏನೋ ಒಂಥರ ಇದೆ. ಸೊ ಯಾವ್ದೋ ದಾರ ಲೂಸ್ ಆಗಿದೆ ಗಾಯ್ಸ್. ಸೊ ಎಲ್ಲಾದ್ರೂ ನಿಲ್ಸ್ಬೇಕಾಗುತ್ತೆ ಕರೆಂಟ್ಲಿ. ಸೊ ರೈಟಿಗೆ ಬಂದ್ಬಿಟ್ಟಿದೆ ಸ್ವಲ್ಪ. ಎಲ್ಲಾದ್ರೂ ನಿಲ್ಸಿ 34 ಕಿಲೋಮೀಟರ್ಸ್ ಆದ್ರೆ ಬಂದಿದೀವಿ. ಸೊ ಎಲ್ಲಾದ್ರೂ ನಿಲ್ಸಿ ನೋಡ್ಬೇಕಾಗುತ್ತೆ. ಸಖತ್ತು ವಾಬಲ್ ಆಗ್ತಾ ಇದೆ. ಬೇಕಾದ್ರೆ ತೋರಿಸ್ತೀನಿ ಇವಾಗ ನೋಡಿ. ಸಖತ್ತು ಡೇಂಜರ್ ಇದೆ. ನಾನ್ ಕೈಯೇ ಬಿಡಬಾರ್ದು. ಕೈ ಹಿಡ್ಕೊಂಡ್ರೆ ಏನೂ ಆಗ್ತಿಲ್ಲ, ಸ್ವಲ್ಪ ಸುಮ್ಮನೆ ಕೈ ಹಿಡ್ಕೊಂಡ್ರೆ ಏನೂ ಆಗ್ತಿಲ್ಲ. ನೋಡ್ತಾ ಇದೀರಲ್ಲ ಯಾವ ತರ ವಾಬಲ್ ಆಯ್ತು ನೋಡಿದ್ರಲ್ಲ. ಸೊ ನಿಮಗ್ ಕಾಣಿಸ್ತಾ ಇಲ್ಲ, ನನಗಂತೂ ಆಗ್ತಾ ಇಲ್ಲ. ಸೊ ಇನ್ನೊಂದ್ಸತಿ ತೋರಿಸ್ತೀನಿ. ಸೊ ಕಾರ್ ಬರ್ತಿದೆ, ಅದು ಹೋಗ್ಲಿ, ಆಮೇಲೆ ತೋರಿಸ್ತೀನಿ. ಸೊ ರೈಟಿಗೆ ಹೋಗ್ತಾ ಇದೆ ಮತ್ತೆ ಗಾಡಿ. ಸಖತ್ ರೈಟಿಗೆ ಹಿಂಗೇ ಹೋಗ್ತಾ ಇದೆ. ಹಿಂದೆ ಲಗೇಜ್ ಇರೋದ್ರಿಂದನೋ ಏನೋ ನನಗಂತ ಅರ್ಥ ಆಗ್ತಿಲ್ಲ. ಹೋಗ್ಯಾಣ ಬೇಗ ಹೋಗ್ಯಾಣ ನೀವು. ಇವಾಗ ತೋರಿಸ್ತೀನಿ. ಇವಾಗ ಹೈ ಸ್ಪೀಡ್ ಸಲ ಆಗ್ತಿಲ್ಲ. ಹೈ ಸ್ಪೀಡ್ ಇಂದ ಲೋ ಸ್ಪೀಡ್ ಬರ್ತೀನಲ್ಲ, ಅವಾಗ ವಾಬಲ್ ಆಗ್ತಾ ಇದೆ ಸಖತ್ಲು. ಬೇಕಾದ್ರೆ ತೋರಿಸ್ತೀನಿ ಬನ್ನಿ. ಇವಾಗ 70 ಹೋಗ್ತಾ ಇದೀನ. ಏನದು ಅದ್ರಲ್ಲ ಯಾವ ತರ ವಾಬಲ್ ಆಗ್ತಿದೆ, ಏನಕ್ಕೆ ಆಗ್ತಿದೆ ಅಂತ, ಹಿಂದೆ ವೇಟ್ ಇರೋದಕ್ಕೆ ವಾಬಲ್ ಆಗ್ತಿದ್ಯಾ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಕೈ ಬಿಟ್ರು ರೈಟಿಗೆ ಹೋಗ್ತಾ ಇದೆ ಗಾಡಿ. ನೋಡ್ತಾ ಇದೀರಲ್ಲ ನೋಡಿ. ಸಖತ್ ರೈಟಿಗೆ ಹೋಗ್ತಾ ಇದೆ ಗಾಡಿ. ಎಲ್ಲಾದ್ರೂ ನಿಲ್ಸ್ಕೊಂಡು ನೀಟಾಗಿ ಟೈಮ್ ಮಾಡ್ಕೋಬೇಕಿದೆನಾ. ಈಗ ಮೇಜರ್ ಪ್ರಾಬ್ಲಮ್ ಏನಾಗಿರೋದು ಗೊತ್ತಾ, ನನ್ ಕ್ಯಾಮ್ರಾ ಒಳಗೆ ನೀರ್ ಹೋಗ್ತಾ ಇದೆ, ನನ್ ಲೆನ್ಸ್ ಒಳಗೆ. ಸೊ ಸಖತ್ ಇಷ್ಟ ತನಕ ಫಾಗಿ ಬಂದಿದೆ ನಿಮಗೆಲ್ಲ ಸ್ವಲ್ಪ ಫುಟೇಜ್. ಏನ್ ಮಾಡೋಣ, ನಾನು ಅದಕ್ಕೆ ಲೆನ್ಸ್ ಪ್ರೊಟೆಕ್ಟರ್ ಹಾಕಿದೆ ಗಾಯ್ಸ್. ತಾಳಿ ಮಿರರ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಈ ನಂದು ಇದ್ರಲ್ಲಿ ರೆಕಾರ್ಡ್ ಆಗೋದು ನೋಡ್ತಾ ಇದೀರಲ್ಲ. ಇವಾಗ ಕ್ಲೋಸ್ ಮಾಡಿದೀನಿ, ಅದಕ್ಕೆ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲ 0.5x ಅಲ್ಲಿ ಫಿನಲ್
0.5x ಲೆನ್ಸ್ ಏನ್ ಇಟ್ಟಿರ್ತೀನಲ್ಲ ಅದು ಬಂದ್ಬಿಟ್ಟು ಮೇಲೆ ಪ್ರೊಟೆಕ್ಟರ್ ಹಾಕಿದೆ. ಅದು ಇಲ್ಲ, ಪ್ರೊಟೆಕ್ಟರು ಇಲ್ಲ. ಸೊ ಪ್ರೊಟೆಕ್ಟರ್ ಇಲ್ಲದ ವಿಷಯ ಅದ್ರೊಳಗೆ ಎಲ್ಲ ಸ್ವಲ್ಪ ಓಪನ್ ಆಗಿದೆ ಅನ್ಸುತ್ತೆ, ಫಾಗ್ ಎಲ್ಲ ಜಮಾ ಆಗಿದೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. 1x ಶೂಟ್ ಮಾಡ್ಕೊಂಡು ಹೋಗ್ಬೇಕು. ಇನ್ಮೇಲೆ ಮೋಟೋ ಬ್ಲಾಗ್ ಅಷ್ಟು ನೀಟಾಗಿ ಬರ್ದೇ ಇರ್ಬೋದು. ಸಖತ್ ಪ್ರಾಬ್ಲಮ್ಸ್ ನಮಗೆ ಬರ್ತಾ ಇದೆ. ಸೊ ಏನ್ ಮಾಡೋದು. ಇದ್ ನೋಡ್ರಿ, ಸಖತ್ ಕೊಳೆ ಆಗಿದೆ. ಗಾಡಿನೂ ಫುಲ್ಲು, ಯಪ್ಪೋ ನನಗೆ ಈ ತರ ನೋಡಕ್ಕೆ ಆಗಲ್ಲ ಗಾಡಿನ. ಟ್ರೈ ಮಾಡಿದ್ದೆ, ಎಲ್ಲ ನೀಟಾಗಿ ಹಾಕಿದ್ದೆ. ನನಗೆ ಇವಾಗ ಸ್ವಲ್ಪ ಖುಷಿ ಆಗಿದೆ. ಅದು 1x ಲೆನ್ಸ್ ಅಲ್ಲ, 0.5x ಲೆನ್ಸ್ ಅಂತ ಗೊತ್ತಾದ್ಮೇಲೆ 1x ಅದರಲ್ಲಾದ್ರೂ ಶೂಟ್ ಮಾಡ್ಬೋದು ಅಂತ ಹೇಳಿ. ಸೊ ಅದೊಂದು ಖುಷಿ ಇದ್ರೂನು ಆದ್ರೂ ಇದು ಎಲ್ಲ ಮತ್ತೆ ಇವಾಗ ನೀಟಾಗಿ ಟೈಮ್ ಮಾಡ್ಬೇಕು. ಎಲ್ಲ ಹೋಗ್ಬಿಟ್ಟಿತ್ತು. ಮತ್ತೆ ಗಾಡಿ ವಾಬಲ್ ಇಶ್ಯೂ. ಇದೇನಿದು ವಾಬಲ್ ಇಶ್ಯೂ? ನನಗೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್. ಫಸ್ಟ್ ರೈಡ್ ಅಂದ್ರೆ ಎಷ್ಟು ನೀಟಾಗಿರ್ಬೇಕಿತ್ತು ನೋಡ್ರಿ. ಇಲ್ಲಿ ಎಲ್ಲ ಮೊನ್ನೆ ಹೋಗಿ ಅದಕ್ಕಂತಾನೆ ಸರ್ವಿಸ್ ಮಾಡಿಸ್ಕೊಂಡ್ ಬಂದಿದೀವಿ ನೀಟಾಗಿ. ಇದು ಸ್ಟೇರಿಂಗ್ ಇಂದೆಲ್ಲ ಅಲ್ಲಾಡ್ಬಾರ್ದು, ಆ ಕಡೆ ರೈಟಿಗೆ ಇದೆ ಅಂತೇಳಿ. ಸೊ ಸ್ಟೇರಿಂಗ್ ಇಂದ ಪ್ರಾಬ್ಲಮ್ ಬಂದಿದೆ. ಸೊ ಏನ್ ಮಾಡ್ಬೇಕು ಗೊತ್ತೇ ಆಗಲ್ಲ. ನೀಟಾಗಿ ಓಡಿಸ್ಕೊಂಡು ಹೋಗ್ಬೇಕು. ಹಿಂದೆ ಲಗೇಜ್ ಇರೋದ್ರಿಂದ ಅನ್ಕೊಂಡಿದೀನಿ ನಾನಂತೂ. ನೋಡ್ಬೇಕು, ಎಲ್ಲಾದ್ರೂ ರಿಸರ್ಚ್ ಮಾಡಿ ಕೇಳ್ತೀನಿ ಏನಕ್ಕೆ ಈ ತರ ಆಗ್ತಿದೆ ಅಂತ. ಏನಾದ್ರೂ ಮೇಜರ್ ಪ್ರಾಬ್ಲಮ್ ಆಗಿದ್ರೆ ನಾನು ಎಲ್ಲಾದ್ರೂ ಇಳ್ದು ಮೆಕ್ಯಾನಿಕ್ ಹತ್ರ ತೋರ್ಸ್ಕೊಂಡು ಹೋಗ್ತೀನಿ. ಸೊ ಲೆಟ್ ಸಿ. ಇವಾಗೇನೋ ಒಂದು ಮೈಲೇಜ್ ಟೆಸ್ಟ್ ಆದ್ರೆ ಆಯ್ತು. ನೀವು ಎಷ್ಟು ಬಂತು ಏನು ಅಂತ ತಿಳ್ಕೊಬೇಕು ಅಂದ್ರೆ ಹಿಂದಿನ ಬ್ಲಾಗ್ ನೋಡ್ಬೇಕು. ಇಲ್ಲಿರತ್ ನೋಡಿ, ಇಲ್ಲಿ ಮೇಲೆಲ್ಲ ಕೊಡಿರ್ತೀನಿ, ಹಿಂದೆ ಈ ಕಡೆ ಎಲ್ಲ. ಸೊ ಕೊಡಿರ್ತೀನಿ ನೋಡಿ ಸಕ್ಕತ್ತಾಗಿದೆ. ಎಷ್ಟು ಬಂದಿದೆ ಶಾಕ್ ಆಗ್ತೀರಾ ನೀವಾದ್ರೆ. ಸೊ ಇವಾಗಾದ್ರೆ ಕರೆಂಟ್ಲಿ ಇನ್ನು ಒಂದು ಅಂದಾಜು ಅಂದ್ರೆ ಒಂದು ಅಂದ್ರೆ ಒಂದು 240 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ನಮ್ಮ ರೂಮಿಗೆ. 250 ಕಿಲೋಮೀಟರ್ಸ್. ಲೆಟ್ಸ್ ಗೋ. ಇಲ್ಲಿಂದ ಇನ್ನ ನಾನ್ ಸ್ಟಾಪ್ ಹೋಗೋದೆ. ಬ್ಯಾಗ್ ಒಂದು ನೀಟಾಗಿ ಟೈಮ್ ಮಾಡ್ಕೊಂಡಿದೀನಿ. ಸೊ ಅವಾಗ ಬ್ಯಾಗ್ ಒಂದು ಚೆಕ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಅದೇ ತರ ಆಗ್ತಿದ್ಯಾ, ವಾಬಲ್ ಇಶ್ಯೂಸ್ ಇದೆ. ಸ್ವಲ್ಪ ರೈಟಿಗೆ ಹೋಗೋದ್ ಮಾತ್ರ ಕಡಿಮೆ ಆಗಿದೆ ಆಕ್ಚುಲಿ. ಯಾಕೆಂದ್ರೆ ರೈಟಿಗೆ ಏರಿಗೆ ಹೋಗ್ತಾ ಇತ್ತು ಅಂದ್ರೆ ನಮ್ಮ ಲಗೇಜ್ ಏನಿತ್ತಲ್ಲ ಒಂದ್ ಸೈಡೆಡ್ ಆಗ್ಬಿಟ್ಟಿತ್ತು. ಸ್ವಲ್ಪ ಇನ್ನೇನ್ ಬಿಚ್ಚ ಹೋಗೋ ತರ ಇತ್ತು, ಅದಕ್ಕೆ ನೋಡ್ಕೊಂಡು ಕಟ್ಕೊಂಡೆ. ಸೊ ಲೆಟ್ಸ್ ಗೋ. ಇನ್ಮೇಲೆ ಎಲ್ಲಾದ್ರೂ ಏನಾದ್ರು ಆದ್ರೆ ಇನ್ಸಿಡೆಂಟ್ ಬ್ಲಾಗ್ ಮಾಡ್ತೀನಿ, ಇಲ್ಲ ಅಂದ್ರೆ ಅಷ್ಟು ತನಕ ಮಾಡಲ್ಲ. ಫೋನಲ್ಲಿ ಚಾರ್ಜ್ ಬೇರೆ ಇರಲ್ಲ ಕ್ಯಾಮ್ರಾ ಯೂಸ್ ಮಾಡಿದ್ರೆ. ಚಾರ್ಜರ್ ಇದೆ ಬಟ್ ಅದು ನಾರ್ಮಲ್ ಪಿನ್ ಜಾಕ್ ಇರುತ್ತಲ್ಲ, ಅಡಾಪ್ಟರ್ ಪಿನ್, ಅದು ಇಲ್ಲ, ಸಣ್ಣದಿದೆ. ನನ್ನ ಹತ್ರ ಇರೋದು CTC ಇದೆ. CTC ಆಗಲ್ಲ, ಇದು ಬೇರೆ ತರ ಹಳೆ ಮಾಡಿ ಬರುತ್ತಲ್ಲ ಆ ತರ ಇದೆ. CTC ಬಂದ್ರೆ ಚೆನ್ನಾಗಿತ್ತು. ಸೊ ಆ ಸಣ್ಣ ವೈರ್ ಇದೆ. ಎಲ್ಲಾದ್ರೂ ನಿಲ್ಲಿಸಿದಾಗ ನಮ್ದು ಏನಾದ್ರು ಹೋಗ್ಲಾಗ ಹಾಕೋಲ್ಲ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್ ಇದೇನೋ ಆಗಿದೆ, ಸ್ವಲ್ಪ ಏನಾಯ್ತು ಏನಾಯ್ತಾನೆ? ಯಾರಿಗೇನೂ ಆಗಿಲ್ಲ. ಅವ್ರು ಆ ಕಡೆಯಿಂದ ಬಂದು ಗುಡ್ಸ್ಕೊಂಡಿರೋದು ಕಾರು. ಹೌದಾ? ಯಾಕಡೆ ಈ ಕಡೆಯಿಂದ? ಹಾ ಸರಿ. ಸೊ ಗೈಸ್ ಆಕ್ಸಿಡೆಂಟ್ ಅಂತೆ, ಬಸ್ಸಿಗೆ ಬಂದು ಬಿದ್ದಿರೋದು. ಓಹೋ. ಸೊ ಗೈಸ್ ನೋಡ್ತಾ ಇದ್ದೀರಾ ಯಾವ ಥರ ಆಕ್ಸಿಡೆಂಟ್ ಆಗಿದೆ. ವೀಲೆಲ್ಲ ಹೋಗ್ತಿದೆಯಲ್ಲ ಗೈಸ್. ಸೊ ಆ ಕಡೆಯಿಂದ ಬರ್ತಾ ಆಕ್ಸಿಡೆಂಟ್ ಆಗಿರೋದಂತೆ. ಏನೇನು ಇಲ್ಲ, ಆ ಥರ ಆಗ್ಬಿಟ್ಟಿದೆ ಹಿಂದೆ ಎಲ್ಲ. ಆದರೆ ಯಾರಿಗೂ ಏನೂ ಆಗಿಲ್ಲ ಅಂತೆ. ಸೊ ಹಿಂದೆ ಡಿಫ್ರೆನ್ಷಿಯಲ್ ವೀಲ್ ಇರುತ್ತಲ್ಲ, ಅದು ಫುಲ್ ಕಟ್ಟಾಗಿ ಒಂದು ಸೈಡ್ ಆಗ್ಬಿಟ್ಟಿದೆ. ಬಸ್ಸಿಗೆ ಗುದ್ದಿರೋದು. ಬಸ್ಸಿಗಂತೂ ಏನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಅದು ಚೆನ್ನಾಗಿದೆ. ಸೊ ಬನ್ನಿ, ದಯವಿಟ್ಟು ಹುಷಾರಾಗಿ ಟ್ರಾವೆಲ್ ಮಾಡಿ. ಇಲ್ಲಿ ಟ್ರಾವೆಲ್ ಮಾಡೋರಲ್ಲ, ಆ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಅರಸೀಕೆರೆಯಿಂದ ಬರೋರು ಬಂದು ಗುದ್ದಿರೋದಂತೆ. ಸೊ ಹಿಂದೆ ಎಲ್ಲ ಅಷ್ಟೇನು ಡ್ಯಾಮೇಜ್ ಅಂದರೆ ಅದೇ ವೀಲ್ ಒಂದು ಹೋಗಿದೆ. ವೀಲು ಮತ್ತು
ಇದು ಹಿಂಗೆ ಬ್ಲಾಗೆಲ್ಲ ಹೊಡೆದೋಗಿದೆ, ಸ್ವಲ್ಪ ರಿಪೇರಿಂಗ್ ಪ್ರಿಂಟಿಂಗ್ ಇಶ್ಯೂ ಇರುತ್ತೆ. ಅದು ಹಿಂಗೆ ಬರ್ತಿರೋ ಡೈರೆಕ್ಷನಲ್ಲಿ ಇದು ಗಾಡಿ ಇದು ಇಷ್ಟ ಆಗಿದೆ. ಸೊ ಬಸ್ ಇಲ್ಲಿ ಒಂದು ಸ್ಮಾಲ್ ಬ್ರೇಕರ್ ತಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ಮಾಲ್ ಬ್ರೇಕೇನಿಲ್ಲ, ಲಾಂಗ್ ಬ್ರೇಕ್ ಇದು. ಗಾಡಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದೆ ಹೈವೇಗಳಲ್ಲಿ. ಸೊ ಅರೌಂಡ್ ಲಾಸ್ಟ್ 1 hour ಆಯಿತು ಅನಿಸುತ್ತೆ ಕರೆಕ್ಟಾಗಿ ನಾವು ಬ್ರೇಕ್ ತೊಗೊಂಡು ಹೊರಟಿದ್ದು. 8:15 ಕರೆಕ್ಟಾಗಿ 1 hour 7:15 ಹೊರಟಿದ್ದೆ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡೆಲ್ಲ. ಸೊ ಅಲ್ಲಿಂದ ಇಲ್ಲಿಗೆ 117 ಅಂದರೆ ಆಲ್ಮೋಸ್ಟ್ 80 kilometers ಆದರೆ ಬಂದಿದ್ದೀವಿ 1 hour 82. ಮಧ್ಯದಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತೆಲ್ಲ ನೋಡಿದ್ರಲ್ಲ. ಸೊ ಇವಾಗ ಒಂದು 10-15 ನಿಮಿಷ ಬ್ರೇಕ್ ತೊಗೊಂಡು ಹೊರಡೋಣ. ಸೊ ಏನು ಮಾಡ್ತೀನಿ ಅಂದರೆ, ಇನ್ನೊಂದು ಮೈಕ್ ಇದೆ, ಇದರಲ್ಲಿ ಚಾರ್ಜಿಂಗ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಮೈಕ್ ಹಾಕಿ ಅದನ್ನು ಹಾಕಿ ಇನ್ಮೇಲೆ ಬ್ಲಾಗ್ ಮಾಡ್ತೀನಿ. ಇದನ್ನು ಚಾರ್ಜಿಗೆ ಹಾಕಿರ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇಲ್ಲಿ ಈ ವ್ಲಾಗ್ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟು ಬೇರೆ ಥರ ಬರುತ್ತೆ. ಆ ಪಾರ್ಟ್ ಬಂದರೆ ಅದನ್ನು ಮಿಕ್ಸ್ ಮಾಡಿ ಹಾಕ್ತೀನಿ. ನೋಡೋಣ ಯಾವ್ಯಾವ ಥರ ಆಗುತ್ತೆ. ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡಾಗಲೇ ಗೊತ್ತಾಗೋದು. ಸೊ ಎಲ್ಲ ಫುಟೇಜ್ ಎಲ್ಲ ಕರೆಕ್ಟ್ ಆಗಿಲ್ಲ ಅಂದರೆ ಒಂದು 12 minutes ಫುಟೇಜ್ ಏನೋ ಚೆನ್ನಾಗಿ ಮಾತಾಡಿದ್ದೆ ಜಾಸ್ತಿ. ಆ ಫುಟೇಜ್ ಎಲ್ಲ ಹೋಗೈತೆ. ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಏನಾದರೆ ಆಯಿತು, ಏನು ಮಾಡೋಕ್ಕಾಗಲ್ಲ. ಇವಾಗ ಅದನ್ನು ಹೋಗಿ ರಿಟರ್ನ್ ತೊಗೊಂಬರೋಕ್ಕಾಗಲ್ಲ. ಸೊ ಇದೆಲ್ಲ ಗಟ್ಟಿ ಇದೆಯಾ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿಂದ ಹೊರಡೋದೆ. ಈ ಪ್ಯಾಂಟನ್ನು ಬಿಚ್ಚಿ ಹೊರಡ್ತೀನಿ. ಸೊ ಗೈಸ್, ಏನು ಬ್ಯಾಡ್ ನ್ಯೂಸ್ ಅಂದರೆ, ಸೊ ನಾನು ಮೈಕ್ ಆನ್ ಮಾಡೋದೇ ಮರ್ತೋಗ್ತಾ ಇದ್ದೀನಿ. ಮೈಕೇ ಆನ್ ಮಾಡಿಲ್ಲ. ಅವಾಗ ಯಾವಾಗಲೂ ಮಳೆ ಬಂದಾಗ ಮೈಕ್ ಆನ್ ಮಾಡಿದ್ದೀನಿ. ಆಮೇಲೆ ಫುಲ್ಲು ಫೋಟೇಜ್ ಎಲ್ಲ ಕವರ್ ಮಾಡಿದ್ದೆ. ಆಲ್ಮೋಸ್ಟ್ 12 minutes ಏನೋ ಮಾಡಿದ್ದೆ. ಸೊ ಎಲ್ಲ ಹೋಗ್ಬಿಡ್ತು. ಸೊ ಏನು ಮಾಡಬೇಕು ಅಂತ ಏನು ಅರ್ಥ ಆಗ್ತಿಲ್ಲ. ಎಲ್ಲ ಹೋಗ್ಬಿಟ್ಟಿದೆ. ಎಲ್ಲ ನೀಟಾಗಿ ಬ್ಲಾಗ್ ಮಾಡ್ಕೊಂಬಂದಿದೆ. ಸಕ್ಕತ್ತಾಗಿತ್ತು. ಒಂದು ಆಕ್ಸಿಡೆಂಟ್ ಎಲ್ಲ ಆಗಿತ್ತು, ಅದನ್ನೆಲ್ಲ ಕವರ್ ಮಾಡಿದೆ. ಅದ್ರ ಬಗ್ಗೆ ಎಲ್ಲ ಏನೇನೋ ಹೇಳಿದ್ದೆ. ಸೊ ಎಲ್ಲ ಖರಾಬ್ ಆಗಿಬಿಡ್ತು. ಏನು ಮಾಡ್ಬೇಕು, ನನಗಂತೂ ಸಖತ್ ಬೇಜಾರಾಗ್ತಾಯಿದೆ. ಒಳ್ಳೆ ಫೋಟೋಸ್ ಎಲ್ಲ ಹೋಯ್ತಲ್ಲ. ನಾನು 2 ಪಾರ್ಟ್ಸಾಗಿ ಮಾಡೋಣ ಅಂದ್ಕೊಂಡಿದ್ದೆ, ಇದೊಂದು ಪಾರ್ಟು ಅದೊಂದು ಪಾರ್ಟು. ಸೊ ಟ್ರೈ ಮಾಡ್ತೀನಿ, ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ, ಏನಿಲ್ಲ. ವಾಯ್ಸ್ ಓವರ್ ಕೊಟ್ಟು ನನಗೆ ಕೇಳಿಸ್ತಿಲ್ಲ ಅದು ಏನು ವಾಯ್ಸ್ ಓವರ್ ಕೊಡೋಣ ಅಂತಲೂ ಗೊತ್ತಾಗ್ತಿಲ್ಲ, ಏನು ರೆಕಾರ್ಡ್ ಮಾಡಿದ್ದೀನಿ ಅಂತ. ಸೊ ಇವಾಗ ಕರೆಂಟ್ಲಿ ಆದರೆ ನಾನು ಪ್ಯಾಂಟ್ ಆದರೆ ಬಿಚ್ತೀನಿ. ಈ ರೈನ್ ಕೋಟ್ ಪ್ಯಾಂಟ್ ಮಾತ್ರ. ಸೊ ಯಾಕೆಂದರೆ ಸ್ವಲ್ಪ ಹೆವಿ ಫೀಲ್ ಆಗ್ತಾಯಿದೆ. ಸೊ ಇದು ನನ್ನ ಔಟ್ಫಿಟ್ ಇದ್ದಿದ್ದು. ಟೋಟಲ್ ಆಗಿ ಹೇಳಿದ್ನಲ್ಲ, ಅದು ಕೇಳಿಸ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ಎಲ್ಲ ನಮ್ಮ ಮನೆ ಬರ. ಇದನ್ನೆಲ್ಲ ನಾನು ಸರಿ ಮಾಡ್ಕೋಬೇಕು. ಸೊ ಮೈಕು ಅವಾಗ ಎಲ್ಲೋ ಆಫ್ ಮಾಡಿದ್ದು ನಾನು. ಸೊ ಇಷ್ಟೋ ತನಕ ಆನೇ ಮಾಡಿರಲಿಲ್ಲ. ಸೊ ಲೆಟ್ಸ್ ಸಿ ಎಲ್ಲ ಏನೇನಾಗುತ್ತೆ, ಹೆಂಗಾಗುತ್ತೆ ಎಲ್ಲ ದೇವ್ರ ದಯೆ. ಹೋಗೋಣ, ಸರಿ ಬನ್ನಿ ಹೋಗೋಣ ಅಷ್ಟೇ. ಇವಾಗ ಎಲ್ಲ ದೇವ್ರ ದಯೆ. ಸೊ ಇವಾಗ ನಾನು ಒಂದು 15 minutes ಆದರೆ ಬ್ರೇಕ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಷ್ಟೇ ಟೈಮ್ ಈಗ. ಸೊ ಟೈಮು ತೋರಿಸೋದು 8:21. ಇವಾಗ ಒಂದು 6 minutes ಆಗಿದೆ. ಯಾಕೆಂದರೆ ಇಂಜಿನ್ ಫುಲ್ ಹೀಟ್ ಆಗಿರುತ್ತಲ್ಲ. ಸೊ ಅಷ್ಟೇ ನೀಟಾಗಿಲ್ಲ, ನಾರ್ಮಲಾಗೇ ಇದೆ. ಸೊ ಸ್ವಲ್ಪ ನಾವು ರೆಸ್ಟ್ ಕೊಟ್ಟು ಹೋಗೋಣ. ಯಾಕೆಂದರೆ ಗಾಡಿಗೂ ಒಂದೇ ಸತಿ ಹೆವಿ ಆಗಬಾರ್ದು. ನಾವು ಸ್ಕೂಟಿ ಬೇರೆ ಇದೆ. ಇವಾಗೆಲ್ಲ ಫುಲ್ ಬಿಚ್ಚಿಟ್ಬಿಟ್ಟೆ. ಸೊ ಪ್ಯಾಂಟ್ ನೋಡ್ತಾ ಇದ್ದೀರಲ್ಲ, ಪ್ಯಾಂಟು ಮತ್ತು ಜರ್ಕಿನ್ ಎಲ್ಲ ಬಿಚ್ಚಿಟ್ಟು ಅಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿಂದ ಫೂಟೇಜು ನನಗೆ ತಲೆಯಲ್ಲಿ ಒಂದು ಅದೇ ಇರೋದು, ಫೂಟೇಜ್ ಹೋಯ್ತಲ್ಲ ಅಂತ. ಏನು ಮಾಡೋಣ, ಮಾಡ್ತೀನಿ ಹೆಂಗಾದರೂ ಮಾಡಿ ಎಡಿಟಿಂಗಲ್ಲಿ ನೋಡ್ತೀನಿ. ಆದರೆ ಬಂತು ನಾರ್ಮಲಾಗಿ ರೆಕಾರ್ಡ್ ಆಗಿದೆ ಅದು ಫೋನಿಂದ ಇದರಲ್ಲಿ. ಸೊ ಇವಾಗ ಅದು ಮೈಕು ಏನಾಗಿದೆಯೋ ಗೊತ್ತಿಲ್ಲ, ಅದು ಇವಾಗ ಆನೂ ಆಗಿಲ್ಲ ಅನಿಸುತ್ತೆ. ಟ್ರೈ ಮಾಡಿ ನೋಡಬೇಕೀಗ ಏನಾಗುತ್ತೋ ಏನೋ. ಸೊ ಗೈಸ್, ಇವಾಗ ಗೊತ್ತಾಗಿರೋ ವಿಷಯ ಏನು ಅಂದರೆ, ಮೈಕ್ ಆನಲ್ಲೇ ಇತ್ತು, ರಿಸೀವರಿನ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ನೆನ್ನೆ ಹಾಕಿದೆ, ಅದು ಸ್ವಲ್ಪ ಬ್ಲಿಂಕ್ ಆಗ್ತಾನೆ ಇತ್ತು ಅಂತ ತೆಗೆದುಬಿಟ್ಟೆ. ಸೊ ಚಾರ್ಜ್ ಹಾಕಿದರೆ ಆಗೋದದು.
ಸೊ ಇವಾಗ ಅದಕ್ಕೆ ಚಾರ್ಜ್ ಹಾಕ್ಕೊಂಡು ನೋಡಬೇಕು ಏನು ಮಾಡ್ತೀನೋ. ಒಂದು 5 ನಿಮಿಷ ಚಾರ್ಜ್ ಹಾಕ್ತೀನಿ. ಫೋನಿಂದ ಹಿಂಗೆ ಕನೆಕ್ಟ್ ಮಾಡ್ತೀನಿ ನಾನು. ಹಿಂಗೆ ಕನೆಕ್ಟ್ ಮಾಡಬೇಕು ಫೋನು. ಇದು ಡಿಕ್ಕಿಲಿದೆ, ಇದು ಇನ್ನೊಂದು ಬೇರೆ, ಅದು ಬೇರೆ ಟೆನ್ಷನ್ನು. ಸೊ ಡಿಕ್ಕಿ ತೆಗಿಬೇಕಾಗುತ್ತೆ, ಅದೊಂದು ಆಗಲ್ಲ ಈಗಾಗಲೇ. ಸೊ ನೋಡ್ಬೇಕು ಏನಾಗುತ್ತಾ. ಇಲ್ಲ ಅಂದರೆ ನಾವು ವೈರಿಂದ ನಮ್ದು ಹಳೇದಿದೆಯಲ್ಲ ವೈರಿಂದ ಹಾಕಬೇಕಾಗುತ್ತೆ. ನೋಡೋಣ, ಆಗಲಿ ಇದು ಚಾರ್ಜ್ ಆಗಲಿಲ್ಲ ಅಂದರೆ ವೈರಿಂದ ಹಾಕ್ಕೊಂಡು ನೋಡ್ತೀನಿ, ಅದೊಂದು ಸತಿ ಚೆಕ್ ಮಾಡ್ತೀನಿ. ಇವಾಗಾದರೆ ಸ್ವಲ್ಪ ಆವಾಗಲಿಂದ ಕುತ್ಕೊಂತಿಲ್ಲ, ಎಲ್ಲ ಮಾತಾಡ್ತಾನೆ ಇದ್ದೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೀಟ್ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್. ಮಾಡ್ತಾ ಇದ್ದೀರಲ್ಲ ಈ ಥರ, ಇದನ್ನು ನಮ್ಮ ಪ್ಲಗಿನ್ ಮಾಡಿದ್ರೆ ನಮ್ಮ ಫೋನು ಚಾರ್ಜ್ ಆಗುತ್ತೆ. ಆ ಥರ ಮಾಡಿಕೊಂಡು ಇವಾಗ ಹೊರಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆದರೆ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಫುಟೇಜ್ ಕಡಿಮೆ ಬರುತ್ತೆ, ನಾನೇ ಬೇಜಾರಾಗಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಆಗ್ತಾಯಿರುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಒಳ್ಳೆ ವೈರ್ಡ್ ಮೈಕ್ ತರ್ಸೋಣ. ಈ ವೈರ್ಡ್ ಮೈಕ್ ಇದೆ, ಬಟ್ ವರ್ಕ್ ಆಗ್ತಿಲ್ಲ ನೀಟಾಗಿ. ಸೊ ಅದಕ್ಕೆ ಅದು ಬಿಟ್ಟು ಇವಾಗ ಒಳ್ಳೇದೊಂದು ವೈರ್ ಮೈಕ್ ತರಿಸ್ಕೊಂಡ್ರೆ ಮೋಟೋ ವ್ಲಾಗಿಂಗ್ ಎಲ್ಲ ಆರಾಮಾಗಿರುತ್ತೆ. ಸೊ ತೊಗೊಂಬರ್ಬೇಕು, ಇನ್ನೊಂದು ತೊಗೋತೀನಿ. ಹತ್ತಿರದಲ್ಲೇ ಒಂದು ಬುಕ್ ಮಾಡಬೇಕು. ಸಜೆಸ್ಟ್ ಮಾಡಿ ನಿಮಗೆ ಯಾರಾದರೂ ಗೊತ್ತಿದ್ರೆ. ಸೊ ಬಾಯ್, ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ವ್ಯವಸ್ಥೆ ನೋಡಿ, ಲ್ಯಾಪ್ಟಾಪ್ ಇದಕ್ಕೆ ರಿಸೀವರಿಗೆ ಹಾಕಿದ್ದೀನಿ. ಆ್ಯಕ್ಚುಲಿ ಅದು ಬೂಟ್ ಸ್ಪೇಸ್ ಇವಾಗ ಓಪನ್ ಮಾಡೋಕ್ಕೂ ಆಗೋಲ್ಲ, ಆ ಥರ ಆಗಿದೆ. ಸೊ ಲ್ಯಾಪ್ಟಾಪಿಗೆ ಇಟ್ಕೊಂಡು ಫೋನಿಗೂ ಚಾರ್ಜಿಗೆ ಹಾಕಿದ್ದೀನಿ. ಇಲ್ಲಿ ಫೋನನ್ನು ಚಾರ್ಜ್ ಮಾಡಿ ರಿಸೀವರ್ನ ಚಾರ್ಜ್ ಮಾಡಿದ್ದೀನಿ. ಇದು ಮೈಕ್ ಏನಿದೆಯಲ್ಲ 2 ಇದೆ, ಒಂದು ಹಂಗೆ ಇಟ್ಟು ಇನ್ನೊಂದು ತೊಗೊಂಡಿದ್ದೀನಿ, ಇನ್ನೊಂದು ಚಾರ್ಜ್ ಇದೆ, ಅದನ್ನು ಯೂಸ್ ಮಾಡೋಣ ಅಂತ. ಇದೆಲ್ಲ ಆದಮೇಲೆ ಫೋನ್ ಚಾರ್ಜ್ ಆದಮೇಲೆ ಇನ್ನೊಂದು ಮೈಕ್ ಇದೆಯಲ್ಲ ಅದನ್ನು ಚಾರ್ಜಿಗೆ ಹಾಕಿ ಬಿಡ್ತೀನಿ. ಸೊ ಈ ಥರ ಇದೆ. ಈ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ರೂ ಚಾರ್ಜ್ ಆಗೋಲ್ಲ. ಸೊ ಡಿಕ್ಕಿ ಹೆಂಗಾದರೂ ಮಾಡಿ ತೆಗಿತೀನಿ, ಅಷ್ಟೊತ್ತಿಗೆ ಚಾರ್ಜ್ ಆಗಲಿ ಅಂತ ಇಟ್ಟಿದ್ದೀನಿ. ಸೊ ಚಾರ್ಜ್ ಆಗಲಿ, ನೋಡೋಣ.